ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದೇ ಆಗಿರುವಂತಹ ಅತ್ಯುತ್ತಮವಾಗಿರುವಂತಹ ಉತ್ತರವನ್ನು ನೀಡಲಾಗಿದೆ. ಈ ಪ್ರಶ್ನೆಗಳು ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಗ್ರೂಪ್ ಸಿ ಹುದ್ದೆಗಳು, KPSC, ಪೊಲೀಸ್ ನೇಮಕಾತಿಗಳು, ಶಿಕ್ಷಕರ ಹುದ್ದೆಗಳು ಎಲ್ಲವೂ ಕೂಡ ಅತಿ ಉಪಯುಕ್ತಕರವಾಗಿರುವಂಥದ್ದು. ಆಲ್ ದ ಬೆಸ್ಟ್. ರೆಫ್ರಿಜರೇಟರ್ನಲ್ಲಿ ಆಹಾರ ಕೆಡದೇ ಇರಲು ಕಾರಣವೇನು? ಕಡಿಮೆ ತಾಪಮಾನದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಮೋಲ್ಡ್ ಜೀವಿಗಳು ನಿಷ್ಕ್ರಿಯವಾಗಿರುತ್ತವೆ. ಹಾಗಾಗಿ ರೆಫ್ರಿಜರೇಟರ್ನಲ್ಲಿ ಆಹಾರ ಕೆಡೋದಿಲ್ಲ. ಸೂಕ್ಷ್ಮಾಣು ಜೀವಿಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಅತ್ಯಂತ ಕಡಿಮೆ ಉಷ್ಣತೆಯಲ್ಲಿ, ಅಂದ್ರೆ 5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ. ರೆಫ್ರಿಜರೇಟರ್ನಲ್ಲಿರೋದು 0 ಡಿಗ್ರಿ ಸೆಲ್ಸಿಯಸ್, ಫ್ರಿಜ್ ನಲ್ಲಿರೋದು 5 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ. ಇಂತಹ ಕಡಿಮೆ ಉಷ್ಣತೆಯಲ್ಲಿ ಅಥವಾ ಅತ್ಯಂತ ಹೆಚ್ಚಿನ ಉಷ್ಣತೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಬದುಕೋದಿಲ್ಲ. ಹೆಚ್ಚಿನವು, ಕೆಲವೊಂದು ಬದುಕ್ತವೆ, ಹೆಚ್ಚಿನವು ಬದುಕೋದಿಲ್ಲ. ಹಾಗಾಗಿ ಇಲ್ಲಿ ಆಹಾರ ಕೆಡೋದಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಹಿಂದುಳಿದ ವರ್ಗಗಳಿಗಾಗಿನ ರಾಷ್ಟ್ರೀಯ ಆಯೋಗ ಯಾವ ವರ್ಷ ಸ್ಥಾಪನೆಯಾಯಿತು? 1993. ಇತ್ತೀಚೆಗೆ ಹಂಸರಾಜ್ ಗಂಗಾರಾಮ್ ಅಹಿರ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ NCBC ನ ಮುಖ್ಯಸ್ಥ ಅಂದ್ರೆ ಚೇರ್ಪರ್ಸನ್ ಆಗಿ ನೇಮಕಗೊಂಡರು. NCBC 1993ರಲ್ಲಿ ಸ್ಥಾಪನೆಯಾಯಿತು. ಇದು ಕಾನೂನುಬದ್ಧ ಮಂಡಳಿ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ಬ್ಯಾಟಲ್ ಆಫ್ ಪ್ಲಾಸಿ ಅಂದ್ರೆ ಪ್ಲಾಸಿ ಕದನ ಜರುಗಿದ ವರ್ಷ? 1757. 1757ರಲ್ಲಿ ಪ್ಲಾಸಿ ಕದನ ನಡೆದಿದ್ದು. 1 ಈಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಯಾವ ದಿನದಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಇರುತ್ತದೆ? ಡಿಸೆಂಬರ್ 7. ದೇಶದಲ್ಲಿ 1949 ಡಿಸೆಂಬರ್ 7ರಿಂದ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯಾಗುತ್ತಿದೆ. ತಾಯ್ನಾಡಿನ ರಕ್ಷಣೆಗಾಗಿ ಹುತಾತ್ಮರಾದ ಸಶಸ್ತ್ರ ಪಡೆಗಳ ವೀರರಿಗೆ ನಮನ ಸಲ್ಲಿಸುತ್ತಾರೆ. ಅಲ್ಲದೆ ಸಶಸ್ತ್ರ ಪಡೆಗಳ ಸಿಬ್ಬಂದಿಯ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿಕೊಡುವ ರೂಢಿ ಇದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಪರ್ಕ ಉಪಗ್ರಹಗಳನ್ನು ಈ ಕೆಳಗಿನ ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ? ಸಂಪರ್ಕ ಸಿಗ್ನಲ್ಗಳು ಸ್ವೀಕರಿಸಲು ಹಾಗೂ ಪ್ರಸಾರ ಮಾಡಲು ಮಾತ್ರ. ಸಂಪರ್ಕ ಉಪಗ್ರಹಗಳನ್ನು ಸಂಪರ್ಕ ಸಿಗ್ನಲ್ಗಳನ್ನು ಸ್ವೀಕರಿಸಲಿಕ್ಕೆ ಮತ್ತು ಪ್ರಸಾರ ಮಾಡಲಿಕ್ಕೆ ಉಪಯೋಗಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಬ್ಲೂಟೂತ್ ತಂತ್ರಜ್ಞಾನ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ನಿಸ್ತಂತ ಸಂಪರ್ಕ, ವೈರ್ಲೆಸ್ ಸಂಪರ್ಕ ಅಥವಾ ತಂತಿ ರಹಿತ ಸಂಪರ್ಕಕ್ಕೆ ಸಂಬಂಧಿಸಿದೆ ಬ್ಲೂಟೂತ್. ನೀವು ನೋಡಿರ್ಬೋದು ಮೊಬೈಲ್ನಲ್ಲಿ ಈ ಒಂದು ಆಪ್ಷನ್ಸ್ ಇರುತ್ತೆ, ಮತ್ತೆ ಕಂಪ್ಯೂಟರ್ಗಳಲ್ಲಿ ಆ ಬ್ಲೂಟೂತ್ ಮುಖಾಂತರನೇ ನಾವು ಕೆಲವೊಂದು ಫೈಲ್ಗಳನ್ನ, ಪಿಕ್ಚರ್ಸ್ಗಳನ್ನ ಕಳಿಸ್ಕೊಳ್ಳುವಂತಹ ವ್ಯವಸ್ಥೆ ಇರುತ್ತೆ. ದಟ್ ಈಸ್ ತಂತಿ ರಹಿತ ವ್ಯವಸ್ಥೆ. 4 ಈಸ್ ದಿ ರೈಟ್ ಆನ್ಸರ್. ಒಂದು ದಿನದಲ್ಲಿ ಎಷ್ಟು ಬಾರಿ ಗಡಿಯಾರದ ಮುಳ್ಳುಗಳು ಜೊತೆಯಲ್ಲಿರುತ್ತವೆ? 22. ಒಂದು ದಿನದಲ್ಲಿ 22 ಬಾರಿ ಗಡಿಯಾರದ ಮುಳ್ಳುಗಳು ಜೊತೆಯಲ್ಲಿರುತ್ತವೆ. 2 ಈಸ್ ದಿ ರೈಟ್ ಆನ್ಸರ್. DDT ಎಂಬ ರಾಸಾಯನಿಕವನ್ನು ಯಾವ ರೀತಿಯಲ್ಲಿ ಬಳಸಲಾಗುತ್ತದೆ? ಕೀಟನಾಶಕ. DDT ಎಂಬುದು ಒಂದು ಕೀಟನಾಶಕ. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಇದರ ವಿಸ್ತೃತ ರೂಪ. 2 ಈಸ್ ದಿ ರೈಟ್ ಆನ್ಸರ್. ಬಟ್ ಇದರ ಬಳಕೆಯನ್ನ ನಿಷೇಧ ಮಾಡಲಾಗಿದೆ. ಕಾರಣ ಇದೊಂದು ಜೈವಿಕ ವಿಘಟನೆ ಆಗದೇ ಇರುವಂತಹ ಒಂದು ತ್ಯಾಜ್ಯ ಪದಾರ್ಥ. ಇವುಗಳಲ್ಲಿ ಯಾವ ಪರ್ವತ ಶ್ರೇಣಿಯು ಭಾರತದ ಅತಿ ಹಳೆಯ ಪರ್ವತವಾಗಿದೆ? ಅರಾವಳಿ ಪರ್ವತ ಶ್ರೇಣಿ ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ನದಿಯ ಮೇಲೆ ನಾಗಾರ್ಜುನ ಸಾಗರ ಯೋಜನೆಯನ್ನು ಕಟ್ಟಲಾಗಿದೆ? ಕೃಷ್ಣಾ ನದಿಯ ಮೇಲೆ ನಾಗಾರ್ಜುನ ಸಾಗರ ಯೋಜನೆಯನ್ನು ಕಟ್ಟಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಜಲಜನಕ ಬಾಂಬ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ? ಅನಿಯಂತ್ರಿತ ವಿದಳನ ತತ್ವ. ಅನಿಯಂತ್ರಿತ ವಿದಳನ ತತ್ವದ ಆಧಾರದ ಮೇಲೆ ಜಲಜನಕ ಬಾಂಬ್ ಆಧಾರಿತವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಅಪಘಾತದಲ್ಲಿ ಒಬ್ಬಾತನಿಗೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ಆತ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು? ಆರ್ಥೋಪೆಡಿಕ್
ವೈದ್ಯರನ್ನು ಅಂದರೆ ಸರ್ಜನರ್ನ ಮಂಡಿ ಕೀಲಿಗೆ ಸಂಬಂಧಿಸಬೇಕು. ಪೀಡಿಯಾಟ್ರಿಕ್ ಅಂದರೆ ಮಕ್ಕಳ ತಜ್ಞರು. ಯೂರೋಲಜಿಸ್ಟ್ ಅಂದರೆ ಮೂತ್ರ ತಜ್ಞರು. 1 ಈಸ್ ದಿ ರೈಟ್ ಆನ್ಸರ್. ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ಉತ್ತರ ಪ್ರಾಂತ್ಯದ ಮನ್ನಾರ್ ಜಿಲ್ಲೆಯ ಮಧ್ಯದಲ್ಲಿ ಇರುವ ಸ್ಟ್ರಾಟ್ ಯಾವುದು? ಪಾಕ್ ಸ್ಟ್ರಾಟ್. ಅದನ್ನ ಪಾಕ್ ಸ್ಟ್ರಾಟ್ ಅಂತ ಹೇಳಿ ಕರೀತಾರೆ. ಪಾಕ್ ಸ್ಟ್ರಾಟ್ ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ಉತ್ತರ ಪ್ರಾಂತ್ಯದ ಮನ್ನಾರ್ ಜಿಲ್ಲೆಯ ಮಧ್ಯದಲ್ಲಿ ಕಂಡುಬರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಹಂಪಿಯು ಯಾವ ನದಿ ತೀರದಲ್ಲಿದೆ? ತುಂಗಭದ್ರಾ. ಹಂಪಿ ತುಂಗಭದ್ರಾ ನದಿಯ ತೀರದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಹಾಸನ ಜಿಲ್ಲೆಯಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾವ ಕಾಲಾವಧಿಯಲ್ಲಿ ನಿರ್ಮಿಸಲಾಯಿತು? 982 ಮತ್ತು 983 ಕ್ರಿಸ್ತಶಕ. 982, 83ರಲ್ಲಿ ಹಾಸನ ಜಿಲ್ಲೆಯಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಸಾರನಾಥದಲ್ಲಿ ಇರುವ ಲಯನ್ ಕ್ಯಾಪಿಟಲ್ ಯಾವ ರಾಜನಿಗೆ ಸೇರಿದೆ? ಅಶೋಕ. ಸಾರನಾಥದಲ್ಲಿ ಇರುವ ಲಯನ್ ಕ್ಯಾಪಿಟಲ್ ಅಶೋಕನಿಗೆ ಸೇರಿದ್ದು. 2 ಈಸ್ ದಿ ರೈಟ್ ಆನ್ಸರ್. ಮುಂದಿನ ಸಂಖ್ಯೆ ಬರೆಯಿರಿ. 1, 4, 9, 16, 25, 36, 49, 64. ಹೇಗೆ ನೋಡಿ, ಎಲ್ಲ 3. 1, 3, 4, 4, 5, 9 ಅಂದ್ರೆ 3, 2, 5 ಎಲ್ಲ ಬೆಸ ಸಂಖ್ಯೆ 2 ಜಾಸ್ತಿ ಆಗ್ತಾ ಹೋಗಿದೆ. 3, 5, 7, 9, 16, 9, 25, 11, 36, 13, 49, 15, 64. 4 ಈಸ್ ದಿ ರೈಟ್ ಆನ್ಸರ್. ಬೇಲೂರಿನಲ್ಲಿ ಇರುವ ಪ್ರಸಿದ್ಧ ದೇವಸ್ಥಾನ ಯಾವುದು? ಚನ್ನಕೇಶವ ದೇವಸ್ಥಾನ. ಬೇಲೂರು ಚನ್ನಕೇಶವ ದೇವಸ್ಥಾನಕ್ಕೆ ಪ್ರಸಿದ್ಧಿ. 4 ಈಸ್ ದಿ ರೈಟ್ ಆನ್ಸರ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಗುಂಪಿಗೆ ಸೇರದ ಸಂಖ್ಯೆ ಯಾವುದು? 1, 3, 9, 12, 81. 12 ಯಾಕೆ ನೋಡಿ, 3 ಸ್ಕ್ವಯರ್ 9, 9 ಸ್ಕ್ವಯರ್ 81. ಹಾಗೆ 12 ಅದಕ್ಕೆ ಸ್ಕ್ವಯರ್ ಸಂಬಂಧಪಟ್ಟಿದ್ದು ಯಾವುದು ಇಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬಣ್ಣಗಳನ್ನು ಸೇರಿಸಿದ್ದಲ್ಲಿ ಹಸಿರು ಬಣ್ಣ ಆಗುತ್ತದೆ? ಹಳದಿ ಮತ್ತು ನೀಲಿ. ಹಳದಿ ಮತ್ತು ನೀಲಿ ಬಣ್ಣಗಳನ್ನು ಸೇರಿಸಿದ್ದಲ್ಲಿ ಹಸಿರು ಬಣ್ಣ ಆಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನದಿಯ ಮೂಲ ಪಶ್ಚಿಮ ಘಟ್ಟ ಅಲ್ಲ? ಮಹಾನದಿ. ಮಹಾನದಿ ಇದರ ಮೂಲ ಪಶ್ಚಿಮ ಘಟ್ಟ ಅಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಯಾವುದು ಲಭ್ಯವಿಲ್ಲ? ಆಂಡ್ರಾಯ್ಡ್. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಆಂಡ್ರಾಯ್ಡ್ ಲಭ್ಯವಿರುವುದಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಈ ಗುಂಪಿಗೆ ಸೇರದ ಸಂಖ್ಯೆ ಯಾವುದು? ಪೋಖ್ರಾನ್ ಪ್ರದೇಶವು ಯಾವ ಕಾರಣಕ್ಕೆ ಪ್ರಸಿದ್ಧಿಯಾಗಿದೆ? ಪರಮಾಣು ಪರೀಕ್ಷೆ. ಪೋಖ್ರಾನ್ ಪ್ರದೇಶವು ಪರಮಾಣು ಪರೀಕ್ಷೆ ನಡೆಸಿದ ಕಾರಣಕ್ಕಾಗಿ ಪ್ರಸಿದ್ಧಿಯಾಗಿದೆ. ಅಟಲ್ ಬಿಹಾರಿ ವಾಜಪೇಯಿಯ ಸಮಯದಲ್ಲಿ ಈ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಅದಕ್ಕೆ ನಗುವ ಬುದ್ಧ ಅಂತ ಹೇಳಿ ಹೆಸರನ್ನ ಕೊಟ್ಟಿದ್ರು. 3 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಮೌಂಟ್ ಬ್ಯಾಟನ್. ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್. 1 ಈಸ್ ದಿ ರೈಟ್ ಆನ್ಸರ್. ಭಾರತ ದೇಶವನ್ನು ದಕ್ಷಿಣ ಹಿಂದೂ ಮಹಾಸಾಗರವು, ನೈಋತ್ಯ ದಿಕ್ಕಿನಲ್ಲಿ ಅರೇಬಿಯನ್ ಸಮುದ್ರವು ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಡ್ಯಾಶ್ ಸಮುದ್ರವು ಸುತ್ತುವರೆದಿದೆ. ಬಂಗಾಳ ಕೊಲ್ಲಿ ಸಮುದ್ರವು ಸುತ್ತುವರೆದಿದೆ. ಭಾರತ ದೇಶವನ್ನು ದಕ್ಷಿಣ ಹಿಂದೂ ಮಹಾಸಾಗರವು, ನೈಋತ್ಯ ದಿಕ್ಕಿನಲ್ಲಿ ಅರೇಬಿಯನ್ ಸಮುದ್ರ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ ಸಮುದ್ರವು ಸುತ್ತುವರೆದಿದೆ. 3 ಈಸ್ ದಿ ರೈಟ್ ಆನ್ಸರ್. ಇಂಡಸ್ ಸಿವಿಲೈಸೇಷನ್ ಅತಿ ದೊಡ್ಡ ಪ್ರದೇಶ ಯಾವುದು? ಮೊಹೆಂಜೊದಾರೋ. ಇಂಡಸ್ ಸಿವಿಲೈಸೇಷನ್ ನ ಅತಿ ದೊಡ್ಡ ಪ್ರದೇಶ ಮೊಹೆಂಜೊದಾರೋ. 1 ಈಸ್ ದಿ ರೈಟ್ ಆನ್ಸರ್.
ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣ ಕೇಂದ್ರ ಇಲ್ಲಿದೆ. ದಿಗ್ಬಾಯ್, ಅಸ್ಸಾಂ. ಅಸ್ಸಾಂನ ದಿಗ್ಬಾಯ್ನಲ್ಲಿ ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣ ಕೇಂದ್ರವಿದೆ. 1 ಈಸ್ ದಿ ರೈಟ್ ಆನ್ಸರ್. 0.004 ಇಂಟು 0.5 ಇದರ ಗುಣಲಬ್ಧ 0.0002. ಹೆಂಗೆ ನೋಡಿ, 5 4 20, ಅಲ್ಲಿ ಪಾಯಿಂಟ್ ನಂತರ 4 ಸ್ಥಾನಗಳಿದೆ. 1 2 3 005, ಅಲ್ಲಿ 3.5, ಇಲ್ಲಿ ಒಂದು 4, ಹಾಗಾಗಿ 0.00002. 3 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.